ಇನ್ನು ದಕ್ಷಿಣ ಭಾಗದಲ್ಲೂ ಕೂಡ ಬಹಳ ಮಳೆ ಆಗ್ತಾ ಇದ್ದು ಕಾವೇರಿ ಭೋರ್ಗರಿತಾ ಇದೆ. ಹಾಸನದಲ್ಲಿ ಗುಡ್ಡ ಕುಸಿತ ಆಗಿ ವಾಹನ ಸಂಚಾರ ಅಸ್ತವ್ಯಸ್ತ ಆಗಿದೆ. ಶಿರಾಡಿ ಘಾಟ್ನಲ್ಲಿ ಜನಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಾದಂತ ಸನ್ನಿವೇಶ ನಿರ್ಮಾಣ ಆಗಿದೆ. ತೋಟಗಳು ಕೆರೆಯಂತಾಗಿವೆ, ರಸ್ತೆಯಲ್ಲಿ ನದಿಗಳಂತಾಗಿವೆ. ಹಾಸನದಲ್ಲಿ ಗುಡ್ಡ ಕುಸಿತದ ಭೀತಿ, ಮಳೆಯಿಂದ ರಾಜ್ಯದಾದ್ಯಂತ ಫಜೀತಿ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮುಂಗಾರು ಮಳೆ ಆರ್ಭಟಕ್ಕೆ ರಾಜ್ಯದಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಕೊಡಗಿನಲ್ಲಿ ಮುಂಗಾರು ಅಬ್ಬರ, ಉಕ್ಕಿ ಹರಿಯುತ್ತದೆ ಕಾವೇರಿ. ರಸ್ತೆಗಳು ಮಾಯ, ತೋಟಗಳು ಜಲಮಯ. ಕೊಡಗಿನಾದ್ಯಂತ ಅಬ್ಬರದ ಮಳೆಯಾಗ್ತದೆ. ಅಬ್ಬರದ ಮಳೆಗೆ ಜಿಲ್ಲೆಯ ಹಲವೆಡೆ ಪ್ರವಾಹವೇ ಸೃಷ್ಟಿಯಾಗಿದೆ. ಮಡಿಕೇರಿ ತಾಲೂಕಿನ ಕಕ್ಕಬ್ಬೆ ಗ್ರಾಮದಲ್ಲಿ ಜಲಪ್ರಳಯ ಉಂಟಾಗಿದ್ದು, ಕಕ್ಕಬ್ಬೆ ವಿರಾಜಪೇಟೆ ರಸ್ತೆ ಮುಳುಗಿ ಹೋಗಿದೆ. ಮಡಿಕೇರಿ ತಾಲೂಕಿನ ನಾಪೋಕ್ಲು ಮೂರ್ನಾಡು ಎರಡು ಗ್ರಾಮಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ, ಆ ರಸ್ತೆ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವುದನ್ನು ನಾವು ನೋಡಬಹುದು. ನಾಪೋಕ್ಲಿನಿಂದ ಮೂರ್ನಾಡುಗೆ ತೆರಳುವಂತಹ ಈ ಮುಖ್ಯ ರಸ್ತೆ ಏನಿದೆ ಅದು 3 ಕಡೆಗಳಲ್ಲಿ ಸಂಪೂರ್ಣ ಜಲಾವೃತ ಆಗಿದೆ. ನಿನ್ನೆ ರಾತ್ರಿಯಿಂದನೇ ಇಲ್ಲಿ ಎಲ್ಲ ರೀತಿಯ ವಾಹನ ಸಂಚಾರ ಕೂಡ ಸಂಪರ್ಕ ಕಡಿತಗೊಂಡಿದೆ. ಇನ್ನು ಕಕ್ಕಬ್ಬೆ ಇಗ್ಗುತಪ್ಪ ದೇವಾಲಯದ ರಸ್ತೆಯು ಮುಳುಗಡೆಯಾಗಿದೆ. ಪೊನ್ನಂಪೇಟೆಯಲ್ಲಿ ಹಲವೆಡೆ ರಸ್ತೆಗಳು ಜಲಾವೃತವಾಗಿದ್ದು, ನಾಲ್ಕೇರಿ ಶ್ರೀಮಂಗಲ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ, ಹೆದ್ದಾರಿ ಸಂಚಾರ ಬಂದ್. ಹಾಸನದಲ್ಲೂ ವರುಣನ ಆರ್ಭಟ ಮುಂದುವರೆದಿದೆ. ನಿರಂತರ ಮಳೆಯಿಂದ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತವಾಗಿ ರಸ್ತೆ ಬಂದಾಗಿತ್ತು. ಇದರಿಂದ ಬೆಂಗಳೂರು ಮಂಗಳೂರು ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿತ್ತು. ಇದರಿಂದ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಮಾರ್ಗ ಮಧ್ಯೆ ಸಿಲುಕಿ ಪರದಾಡಿದರು. ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನಲ್ಲಿ ಭೂಕುಸಿತದಿಂದಾಗಿ ಸಾಕಷ್ಟು ವಾಹನ ಸಂಚಾರ ವ್ಯತ್ಯಯ ಆಗಿದೆ. ಅದರಲ್ಲೂ ಕೂಡ ಪ್ರಯಾಣಿಕರೆಲ್ಲರೂ ಕೂಡ ಮಧ್ಯರಾತ್ರಿಯಿಂದನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ದಾರಿ ಮಧ್ಯದಲ್ಲಿ ಸಿಲುಕಿರ್ತಕ್ಕಂಥ ಘಟನೆ ನಡೆದಿದೆ. ನಾವು ನೋಡ್ತಾ ಇದ್ದೀವಿ. ನಾವೀಗ ಹಾನ್ಬಾಳ್ ಜಂಕ್ಷನ್ ಇದೆ, ಸಕಲೇಶಪುರದಿಂದ ಮಂಗಳೂರು ಕಡೆಗೆ ತೆರಳತಕ್ಕಂಥ ಹಾನ್ಬಾಳ್ ಜಂಕ್ಷನ್ ಇದೆ, ಆ ಸ್ಥಳದಲ್ಲಿದ್ದೀವಿ. ನಾವು ನೋಡ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳೆಲ್ಲವೂ ಕೂಡ ನಿಂತಿದ್ದಾವೆ. ಖಾಸಗಿ ಬಸ್ಗಳು, ಸರ್ಕಾರಿ ಬಸ್ಗಳೆಲ್ಲವೂ ಕೂಡ ದಾರಿ ಮಧ್ಯೆ ಜಾಮ್ ಆಗಿದ್ದಾವೆ. ಜನನೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನನೂ ಕೂಡ ಇಲ್ಲಿ ನಿಂತಿದ್ದಾರೆ. 145 ಜಾಮ್ ಆಗಿದೆ. ಏನು ವ್ಯವಸ್ಥೆಗಳು ಇಲ್ಲ. ಕುಂತಿರೋ ಬಸ್ನಲ್ಲಿ ಹಂಗೆ ಕೂತಿದ್ದೀವಿ ಅಷ್ಟೇ. ವ್ಯವಸ್ಥೆಗಳು ಏನಿದೆ? ನೆಟ್ವರ್ಕ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಹೋಟೆಲ್ಸ್ ಇಲ್ಲ, ಟಿಫನ್ ಇಲ್ಲ, ಏನಿಲ್ಲ ದಾರಿನಲ್ಲಿ. ಸಕಲೇಶಪುರ ತಾಲೂಕಿನ ಹೆಗ್ಗದ್ದೆ ಮಾರನಹಳ್ಳಿ ಬಳಿ ಅಪಾರ ಪ್ರಮಾಣದ ಮಣ್ಣು ಕುಸಿತವಾಗಿದ್ದರಿಂದ ಭಾರಿ ಸಮಸ್ಯೆ ಉಂಟಾಗಿತ್ತು. ರಾತ್ರಿ 1 ಗಂಟೆಯಿಂದ ಬೆಳಗ್ಗೆವರೆಗೂ ವಾಹನ ಸಂಚಾರ ಬಂದ್ ಆಗಿತ್ತು. ಸತತ 10 ಗಂಟೆ ನಂತರ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ನಿನ್ನೆ ರಾತ್ರಿ 12:30 ಸುಮಾರಿಗೆ ಸಕಲೇಶಪುರದಿಂದ ಮಂಗಳೂರು ಕಡೆಗೆ ತೆರಳತಕ್ಕಂಥ ಮಾರನಹಳ್ಳಿಯಿಂದ 1 ಕಿಲೋಮೀಟರ್ ಡೌನ್ ಈ ಒಂದು ಸ್ಥಳದಲ್ಲಿ ರಾತ್ರಿ ಗುಡ್ಡ ಕುಸಿತ ಆಗಿ ಸುಮಾರು 10 ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ 75ರ ಸಂಚಾರ ಬಂದ್ ಆಗಿತ್ತು. ಆದರೆ ಈ ಕ್ಷಣಕ್ಕೆ ಮಣ್ಣನ್ನು ಎಡ ಮತ್ತು ಬಲಭಾಗಕ್ಕೆ ಸರಿಸಿ ಮೇಲಿಂದ ಕುಸಿದು ಬಿದ್ದಿದ್ದಂಥ ಮರಗಳನ್ನು ಕೂಡ ತೆರವು ಮಾಡಿದ ನಂತರ ಈಗ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೆಗ್ಗದ್ದೆ ಬಳಿ ಸದ್ಯ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಆದರೆ ಮಳೆ ನಿರಂತರವಾಗಿ ಸುರಿತಾ ಇದ್ದು ಮತ್ತೆ ಗುಡ್ಡ ಕುಸಿಯುವಂತ ಭೀತಿ ಶುರುವಾಗಿದೆ. ಹೆದ್ದಾರಿಗೆ ಹೊಂದಿಕೊಂಡಂತಿರುವಂತಹ ಸೆಂಟ್ ಮೇರಿಸ್ ಚರ್ಚ್ನಲ್ಲಿ ಧರ್ಮಗುರುಗಳು, ಸಿಬ್ಬಂದಿ ಆತಂಕದಲ್ಲಿದ್ದಾರೆ. ಸಕಲೇಶಪುರದ ಕಡಗರವಳ್ಳಿ ಬಳಿಯೂ ಗಿಡ ಮರಗಳ ಸಮೇತ ಗುಡ್ಡ ಕುಸಿದು ಕಡಗರವಳ್ಳಿ ಚಂಗಟ್ಟಿಹಳ್ಳಿ ಕಾಗೇನರಿ ರಸ್ತೆ ಬಂದ್ ಆಗಿತ್ತು. ನೆಲ್ಯಾಡಿ ಬಳಿ ಹೆದ್ದಾರಿಗೆ ಬಿದ್ದ ಬೃಹತ್ ಗುಡ್ಡ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಅಬ್ಬರದ ಮಳೆಯಾಗ್ತಿದೆ. ಇದರಿಂದ ನೆಲ್ಯಾಡಿ ಬಳಿಯ ಮಣ್ಣು ಗುಂಡಿಯಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ. ಹೆದ್ದಾರಿಗೆ ಗುಡ್ಡ ಕುಸಿತವಾಗಿದ್ದರಿಂದ ಇಚ್ಲಂಪಾಡಿ ಮಾನಡ್ಕ ರಸ್ತೆ ಬಂದ್ ಆಗಿತ್ತು. ಇದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು ಪರದಾಡಿದರು. ಚಿಕ್ಕಮಗಳೂರಿನಲ್ಲಿ ಭೂಕುಸಿತ, ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಚಿಕ್ಕಮಗಳೂರಿನಲ್ಲಿ ಕೊಪ್ಪ ತಾಲೂಕಿನಲ್ಲಿ ಭಾರೀ ಮಳೆ ಅವಾಂತರವೇ ಸೃಷ್ಟಿಯಾಗಿದೆ. ಹುತ್ತಿನಗದ್ದೆ ಗ್ರಾಮದ ಬಳಿ ಭಾರೀ ಮಳೆಯಿಂದ ಭೂಕುಸಿತವಾಗಿದೆ. ಸಚಿನ್ ಎಂಬುವರ ಮನೆ ಬಳಿ ಕುಸಿತವಾಗಿದ್ದು ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ.
ಮತ್ತೊಂದು ಕಡೆ ಕಡೂರು ತಾಲೂಕಿನ ಬುಕ್ಕಸಾಗರ ಗೇಟ್ ಬಳಿ ನಿಯಂತ್ರಣ ತಪ್ಪಿ ಹಾಲಿನ ಟ್ಯಾಂಕರ್ ಪಲ್ಟಿಯಾಗಿದೆ. ರಸ್ತೆ ಬದಿ ನಿಂತಿದ್ದ ಪಿಕಪ್ ವಾಹನದ ಮೇಲೆಯೇ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮಹಾಮಳೆಯ ಆರ್ಭಟಕ್ಕೆ ಕೆಆರ್ಎಸ್ ಡ್ಯಾಂ ಭೋರ್ಗರೆತ. ಮಡಿಕೇರಿಯಲ್ಲಿ ಭಾರಿ ಮಳೆಯಾಗ್ತಾ ಇರುವುದರಿಂದ ಕೆಆರ್ಎಸ್ನ ಒಳಹರಿವು ಹೆಚ್ಚಾಗಿದೆ. ಕೆಆರ್ಎಸ್ ಭರ್ತಿಗೆ 4 ಅಡಿ ಮಾತ್ರ ಬಾಕಿ ಇದೆ. ಕಾವೇರಿ ನದಿ ಪಾತ್ರದಲ್ಲಿ ಎಚ್ಚರಿಕೆಯಿಂದಿರುವಂತೆ ಸೂಚಿಸಲಾಗಿದೆ. ಬಲಮುರಿ, ಸಂಗಮ, ಗೋಸಾಯಿ ಘಾಟ್ ಸೇರಿದಂತೆ ಅಸ್ಥಿ ವಿಸರ್ಜನೆಗೂ ನಿರ್ಬಂಧ ಹಾಕಲಾಗಿದೆ. ಕೆಆರ್ಎಸ್ ಜಲಾಶಯ ಬಹುತೇಕ ಭರ್ತಿ ಅಂತ ತಲುಪಿರುವಂಥದ್ದು. ಈ ಕಾರಣದಿಂದಾಗಿ ಕೆಆರ್ಎಸ್ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇರುವಂಥದ್ದು. ಈಗ ನಾವು ಸದ್ಯಕ್ಕೆ ಕೆಆರ್ಎಸ್ ಜಲಾಶಯದ ಮುಂಭಾಗದಲ್ಲಿದ್ದೇವೆ. ಸದ್ಯಕ್ಕೆ 19 ಗೇಟ್ಗಳ ಮೂಲಕ 33,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗ್ತಾ ಇರುವಂಥದ್ದು. ಸಾಕಷ್ಟು ಪ್ರಮಾಣದ ಮಳೆ ಆಗ್ತಾ ಇರುವ ಕಾರಣಕ್ಕೋಸ್ಕರ ಒಳಹರಿವಿನ ಪ್ರಮಾಣದಲ್ಲೂ ಕೂಡ ಸಾಕಷ್ಟು ಹೆಚ್ಚಳ ಆಗಿರುವಂಥದ್ದು. ಈ ಕಾರಣದಿಂದಾಗಿ ಸದ್ಯಕ್ಕೆ ಕೆಆರ್ಎಸ್ ಜಲಾಶಯ 121 ಅಡಿ ಭರ್ತಿಯಾಗಿದೆ. ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ಈಗ ಸದ್ಯಕ್ಕೆ ಎಷ್ಟು ಪ್ರಮಾಣದ ಒಳಹರಿವು ಇದೆ ಅಷ್ಟೇ ಪ್ರಮಾಣದ ಹೊರಹರಿವು ಕೂಡ ಇರುವಂಥದ್ದು. ಕೇರಳದಲ್ಲಿ ಮಹಾಮಳೆ, ಕಬಿನಿಗೆ ಬಂತು ಜೀವಕಳೆ. ಕೇರಳದಲ್ಲಿ ಭರ್ಜರಿ ಮಳೆಯಾಗ್ತಾ ಇದ್ದು ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿ ಬಳಿ ಇರುವಂತಹ ಕಬಿನಿ ಜಲಾಶಯ ತುಂಬುತ್ತಾ ಇದೆ. 20,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ಒಳಹರಿವಿದ್ದು 25,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಿದೆ. ಇನ್ನು ಕಬಿನಿ ಡ್ಯಾಂಗೆ ನಟ ಶಿವರಾಜ್ ಕುಮಾರ್ ಭೇಟಿ ನೀಡಿ ಭರ್ತಿಯಾಗಿರೋ ಜಲಾಶಯವನ್ನ ಕಣ್ತುಂಬಿಕೊಂಡಿದ್ದಾರೆ. ಅಭಿಮಾನಿಗಳ ಜೊತೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಮಕ್ಕಳ ಜೊತೆಗೆ ಫೋಟೋ ತೆಗೆಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.